ಮಸ್ಕಿಯ ಹೊರವಲಯದಿರುವ ಅಭಿನಂದನಾ ಸ್ಫೂರ್ತಿಧಾಮ ವಿಕಲಚೇತನ ಅನಾಥ ಹಾಗೂ ಬಡ ಮಕ್ಕಳ ಆಶ್ರಮದಲ್ಲಿ ಕರ್ನಾಟಕ ಕಂಡ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಡಿ ದೇವರಾಜ ಅರಸುರವರ ಜನ್ಮ ದಿನಾಚರಣೆಯನ್ನು ಮಸ್ಕಿಯ ಹಿಂದುಳಿದ ವರ್ಗಗಳ ತಾಲೂಕು ಒಕ್ಕೂಟದಿಂದ ನೋಟ್ಬುಕ್ ವಿಸ್ತರಿಸುವ ಮೂಲಕ ಆಚರಣೆಯಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ಕರಿಯಪ್ಪ ಹಾಲಾಪುರ ಅವರು ದೇವರಾಜ ಅರಸು ಕೈಗೊಂಡಂತಹ ಅನೇಕ ಜನಪರ ಕಾರ್ಯಕ್ರಮಗಳ ಮೂಲಕ ಹಸಿದವರ ಪಾಲಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ ಎಂದು ಹೇಳಿದರು. ನಾಗಭೂಷಣ BSS ಎಂದು ಅಧ್ಯಕ್ಷರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳು ಮಕ್ಕಳ ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಹೆಮ್ಮೆರವಾಗಿ ಬೆಳೆಯಬೇಕು. ಮುಂದಿನ ವರ್ಷ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆಯನ್ನು ಮಸ್ಕಿಯ ನಗರದಲ್ಲಿ ಮೆರವಣಿಗೆ ಮೂಲಕ ಮಾಡಿ ಹಿಂದುಳಿದ ವರ್ಗಗಳು ಸಂಘಟಕರಾಗಬೇಕೆಂದು ಕರೆ ನೀಡಿದರು. ಸುರೇಶ್ ಅರಸು ಪುರಸಭೆ ಅಧ್ಯಕ್ಷರು ಮಸ್ಕಿ ಇವರು ಮಾತನಾಡಿ, ನಮ್ಮ ಮಸ್ಕಿಯ ಸುತ್ತಮುತ್ತಲಿರುವ ಹಿಂದುಳಿದ ವರ್ಗಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಖಂಡಿತವಾಗಿಯೂ ಮಾಡಿಕೊಡಲಾಗುವುದು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಅಭಿಜಿತ್ ಮಾಲಿ, ಪಾಟೀಲ್, ಶಿವಶಂಕರಪ್ಪ ಹಳ್ಳಿ, ಬಸವರಾಜ್ ಹೂಗಾರ್, ಕಾಳಪ್ಪ ಬಡಿಗೇರ್, ಮಲ್ಲಯ್ಯ ಮುರಾರಿ, ರವಿ ಮಡಿವಾಳ್, ಬೀರಪ್ಪ ಕೌತಾಡ್, ಬಸನಗೌಡ ಮಾರಲ್ದಿನ್ನಿ, ದುರ್ಗೇಶ್ ಕ್ಯಾತ್ನಟ್ಟಿ, ಮಲ್ಲನಗೌಡ ಸಂಕನೂರ್, ಮಲ್ಲಪ್ಪ ಬ್ಯಾರಿಕೇರ್, ಆನಂದ ಜೋಗಿನ್, ಪಂಪಣ್ಣ ಮಡಿವಾಳ್, ಯಮನೂರು ನಾಯಕ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಅಂತರಗಂಗೆ, NKS TV ವಾಹಿನಿ, ಮಸ್ಕಿ. ಧೀಮಂತ ರಾಜಕಾರಣಿ, ಹಿಂದುಳಿದ ವರ್ಗಗಳ ಪಾಲಿನ ಆಶಾಕಿರಣ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಇಂದು ಎಲ್ಲ ಹಿಂದುಳಿದ ವರ್ಗಗಳ ಒಕ್ಕೂಟವನ್ನು ಸಿದ್ಧತೆಯನ್ನು ಮಾಡಿ ಹಿಂದುಳಿದ ವರ್ಗಗಳು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಿಂದ ಡಿ ದೇವರಾಜ ಅರಸು ಅವರು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಸಂದೇಶವನ್ನು ನೀಡಿದ್ದಾರೆ. ಇಂದು ಇವರ ಜನ್ಮದಿನದ ಪ್ರಯುಕ್ತವಾಗಿ ಮಸ್ಕಿ ತಾಲೂಕಿನ ಹಿಂದುಳಿದ ವರ್ಗಗಳೆಲ್ಲರೂ ಸೇರಿ ಇವರ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವುದರ ಜೊತೆಯಾಗಿ ಇವರೆಲ್ಲರೂ ಸೇರಿ ಬಹುದೊಡ್ಡದಾದಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ. ಅಭಿನಂದನಾ ಸ್ಫೂರ್ತಿಧಾಮ ವಿಕಲಚೇತನ ಅನಾಥ ಹಾಗೂ ಬಡ ಮಕ್ಕಳ ಆಶ್ರಮದ ಮಕ್ಕಳಿಗೆ ಇಂದಿನ ಪ್ರಸಾದ ಸೇವೆಯನ್ನು ಕೈಗೊಳ್ಳುವುದರ ಮೂಲಕ ಹಸಿದವರ ಪಾಲಿಗೆ ಆಶಾಕಿರಣರಾಗಿ ಹೊರಹೊಮ್ಮಿದ್ದಾರೆ. ಇಂಥ ಒಂದು ಶ್ರೇಷ್ಠವಾದ ಸೇವೆ ಕೈಗೊಂಡಂತಹ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ